ಅತ್ಯಂತ ಸಂತೋಷವಾಗ್ತಿದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಕಳೆದ ತಿಂಗಳು ಕೂಡ ಇದೇ ವೇದಿಕೆಯಲ್ಲಿ ಪ್ರೆಸ್ ಕ್ಲಬ್ನ ಕೌನ್ಸಿಲ್ನ ಒಂದು ಕಾರ್ಯಕ್ರಮ ಕೂಡ ನಾನು ಭಾಗವಹಿಸಿದೆ. ಇದೀಗ ಎರಡನೇ ತಿಂಗಳಿನಲ್ಲಿ ಎರಡನೇ ಕಾರ್ಯಕ್ರಮದಲ್ಲಿ ನಾವು ಬಂದು ಭಾಗವಹಿಸಬೇಕಾದ್ರೆ ಅದು ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮಲ್ಲಿ ತಂದು ನಿಲ್ಲಿಸಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಅಧ್ಯಕ್ಷ ಅಂತ ಆರ್ ಶ್ರೀಧರ್ ಅವರನ್ನು ಮತ್ತು ಎಲ್ಲ ಸದಸ್ಯರನ್ನು ಬಹುಶಃ ಈ ರೀತಿಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡದಕ್ಕೆ ನಾನು ಅಭಿನಂದಿಸ್ತೇನೆ. ಯಾಕಂತ ಹೇಳಿದರೆ ತಮ್ಮ ತಮ್ಮ ವೃತ್ತಿಯ ಜೊತೆಯಲ್ಲಿ ಇವತ್ತು ಸಮಾಜದ ವಿವಿಧ ರಂಗಗಳಲ್ಲಿ ತನ್ನ ಬಹಳಷ್ಟು ಪ್ರಾಮಾಣಿಕ ಮತ್ತು ಬದ್ಧತೆಯನ್ನು ತನ್ನ ಕೆಲಸ ನಿರ್ವಹಿಸಿ ಒಂದು ಯಶಸ್ಸಿನ ಹಂತಕ್ಕೆ ಬಂದನ್ನು ಗುರುತಿಸಿ ಅವರು ಪಟ್ಟಂಥ ಶ್ರಮಕ್ಕೆ ಇಡೀ ಕರ್ನಾಟಕದ ಪ್ರೆಸ್ ಕ್ಲಬ್ನವರು ಇವತ್ತು ಗೌರವ ಕೊಡುವಂಥ ಜೊತೆಯಲ್ಲಿ ಇತರರಿಗೆ ಒಂದು ಪ್ರೋತ್ಸಾಹ ಮತ್ತು ಪ್ರೇರಣೆಯ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದರಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ಇವತ್ತು ಪ್ರೆಸ್ ಕ್ಲಬ್ ಆಫ್ ಬೆಂಗಳೂರು ತಮ್ಮ ಮಾಧ್ಯಮ ಮತ್ತು ಪತ್ರಿಕಾ ಉದ್ಯಮದ ಜೊತೆಯಲ್ಲಿ ಈ ರೀತಿಯ ಸಾಮಾಜಿಕವಾದ ಚಿಂತನೆ ಮಾಡೋದು ಕೂಡ ಇವತ್ತು ನಿಮ್ಮ ಆ ಒಂದು ಏನು ನಾವು ಬಹುಶಃ ಇವತ್ತು ಪ್ರಜಾಪ್ರಭುತ್ವದ 4ನೇ ಅಂಗ ಅಂತ ನಾವು ಹೇಳ್ತೇವೆ ಅದಕ್ಕೆ ಪೂರಕವಾಗಿದೆ. ಯಾಕಂತ ಹೇಳಿದರೆ ನಾನು ಮೊನ್ನೆ ಕೂಡ ಹೇಳಿದ್ದೇನೆ, ಬರೀ ನಮಗೆ ಮಾಹಿತಿ ಕೊಡ್ತಾರೆ ಅಂತ ಹೇಳಿಕೊಂಡು ಮಾತ್ರ ಇವತ್ತು ಪತ್ರಿಕಾ ಉದ್ಯಮವನ್ನು 4ನೇ ಅಂಗ ಅಂತ ನಾವು ಯಾರು ಕೂಡ ಕರೀಲಿಲ್ಲ. ಪ್ರೆಸ್ ಇವತ್ತು ಯಾಕೆ ಪ್ರೆಸ್ ಇವತ್ತು 4th ಪಿಲ್ಲರ್ ಆಫ್ ದಿ ಡೆಮೋಕ್ರಸಿ ಅಂತ ಹೇಳಿದರೆ ಮಾಹಿತಿ ಕೊಡುವ ಒಂದು ಕೇಂದ್ರ ಜೊತೆಯಲ್ಲಿ ಮಾಧ್ಯಮ ಯಾವಾಗಲೂ ಕೂಡ ಸಾಮಾಜಿಕ ಜವಾಬ್ದಾರಿ ಒಂದು ಪ್ರತೀಕ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯ ಒಂದು ಪ್ರತೀಕವಾಗಿ ಇವತ್ತು ತಮ್ಮ ಕೆಲಸ ನಿರ್ವಹಿಸುವಂಥ ಜವಾಬ್ದಾರಿ ಕೂಡ ಪ್ರೆಸ್ನವ್ರಿಗೆ ಇವತ್ತು ಇದೆ. ಅದ್ರ ಜೊತೆಯಲ್ಲಿ ಮಾನವೀಯ ಮೌಲ್ಯಗಳ ಪ್ರತಿಧ್ವನಿಯಾಗಿ ಇವತ್ತು ತನ್ನ ಸಮಾಜದಲ್ಲಿ ಕೆಲಸ ಮಾಡುವಂಥ ದೊಡ್ಡ ಮಟ್ಟದ ಶಕ್ತಿ. ಯಾಕಂತ ಹೇಳಿದರೆ ಎಲ್ಲೆಲ್ಲಿ ಮಾನವೀಯತೆ ಮೌಲ್ಯ ಜೀವಂತವಾಗಿ ಇರಬೇಕಾದ್ರೆ ಅದು ಪತ್ರಿಕಾ ಉದ್ಯಮದಲ್ಲಿ ಅದಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟರೆ ಮಾತ್ರ ಇವತ್ತಿನ ಆಧುನಿಕ ಕಾಲಘಟ್ಟದಲ್ಲಿ ಜನಸಾಮಾನ್ಯರಲ್ಲಿ ವಿದ್ಯಾರ್ಥಿಗಳಿಗೆ ಮಾನವೀಯ ಮೌಲ್ಯಗಳು ಬಲಿಷ್ಠವಾಗಿ ನಿಲ್ಲಕ್ಕೆ ಸಾಧ್ಯವಾಗುವಂಥದ್ದು. ಇವತ್ತು ನಮ್ಮ ಸಮಾಜದ ಒಂದು ಸಹೋದರತೆ ಪ್ರೀತಿ ವಿಶ್ವಾಸ ಎಲ್ಲ ಜಾತಿ ಎಲ್ಲ ಮತ್ತೆಲ್ಲ ವರ್ಗ ಮತ್ತು ಮಣ್ಣಿನ ನಮ್ಮ ಸಂಸ್ಕೃತಿ ಏನಿದೆ ಪರಂಪರೆ ಆಚರಣೆ ವಿಚಾರ ಇದೆಯಾ ಇದೆಲ್ಲನೂ ಕೂಡ ಒಟ್ಟುಗೂಡಿಸಿಕೊಂಡು ಇದನ್ನು ಕೇಂದ್ರೀಕರಿಸಿಕೊಂಡು ಇದನ್ನು ಸ್ಥಾಪನೆ ಮಾಡಿದ ಮುಂದುವರಿಸಲಿಕ್ಕೆ ಪತ್ರಿಕೋದ್ಯಮ ತನ್ನದಾದ ವಿಶೇಷ ಒಂದು ಜವಾಬ್ದಾರಿ ಕೆಲಸ ಇವತ್ತು ನಿರ್ವಹಿಸಿ ಅಂತ ಕೂಡ ಹೇಳಲಿಕ್ಕೆ ಅದಕ್ಕಾಗಿ ಇದೆಲ್ಲವೂ ಕೂಡ ಸೇರಿಸಿಕೊಂಡೇ ಇವತ್ತು ಪತ್ರಿಕೆಯನ್ನು ಇವತ್ತು ನಮ್ಮ ಭಾರತದ ಪ್ರಜಾಪ್ರಭುತ್ವದ 4ನೇ ಅಂಗವಾಗಿ ಇವತ್ತು ಕರೆಯಲ್ಪಡ್ತದೆ. ಯಾಕೆ ಪ್ರಜಾಪ್ರಭುತ್ವ ಒಂದು ದೇಶದಲ್ಲಿ ಉಳಿಬೇಕಾದ್ರೆ ಈ ರೀತಿ ಎಲ್ಲ ವಿಚಾರ ಉಳಿಯಲಿದ್ದರೆ ಮಾತ್ರ ಇವತ್ತು ಪ್ರಜಾ ಉಳಿಯಲಿಕ್ಕೆ ಸಾಧ್ಯವಾಗ್ತದೆ. ಅದನ್ನೆಲ್ಲ ಉಳಿಸುವಂಥ ದೊಡ್ಡ ಮಟ್ಟದ ಜವಾಬ್ದಾರಿ ಅದು ಪತ್ರಿಕಾ ಉದ್ಯಮದ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು.